ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಡೆಸರ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ಮನೆಯಲ್ಲಿಯೇ ನಾವು ತುಂಬ ಸುಲಭವಾಗಿ ಡೆಸರ್ಟನ್ನು ತಯಾರಿಸಬಹುದು. ಬೇಕಾಗಿರುವ ಸಾಮಗ್ರಿಗಳು: ಹಾಲು, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್ ಹಿಟ್ಟು, ಡ್ರೈ ಕೋಕೋನಟ್ ಪೌಡರ್, ಗೋಡಂಬಿ, ಬಾದಾಮಿ, ಸಕ್ಕರೆ ಮತ್ತು ಮಿಲ್ಕ್ ಪೌಡರ್. ಒಂದು ಸ್ಕ್ವೇರ್ ಬೌಲನ್ನು ತೆಗೆದುಕೊಳ್ಳಿ. ಮಾರಿ ಬಿಸ್ಕೆಟನ್ನು ತೆಗೆದುಕೊಳ್ಳಿ. ಬೌಲಿನಲ್ಲಿ ಈ ರೀತಿಯಾಗಿ ಜೋಡಿಸಿಕೊಳ್ಳಿ. ಒಂದು ಪಾತ್ರೆಗೆ ಅರ್ಧ ಲೀಟರ್ ಹಾಲನ್ನು ತೆಗೆದುಕೊಳ್ಳಿ. ಅದಕ್ಕೆ 1 ಕಪ್ ಸಕ್ಕರೆಯನ್ನು ಹಾಕಿ. ಮತ್ತು ಅರ್ಧ ಕಪ್ ಮೈದಾ ಹಿಟ್ಟನ್ನು ಹಾಕಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಗಂಟಿಲ್ಲದಂತೆ ಮಿಕ್ಸ್ ಮಾಡಿಕೊಳ್ಳಿ. ಅರ್ಧ ಕಪ್ ಮಿಲ್ಕ್ ಪೌಡರನ್ನು ಹಾಕಿಕೊಳ್ಳಿ. ಇದನ್ನು ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾನು ಇಲ್ಲಿ ವೆನಿಲಾ ಎಸೆನ್ಸ್ ಬದಲಾಗಿ ಕಡ್ಡಿಯನ್ನು ತೆಗೆದುಕೊಂಡಿದ್ದೇನೆ. ನೀವು ವೆನಿಲಾ ಎಸೆನ್ಸನ್ನು 1 ಸ್ಪೂನ್ ತೆಗೆದುಕೊಳ್ಳಿ. ಇದನ್ನು ನಾನು ಸ್ವಲ್ಪ ಹೊತ್ತು ಹಾಲಿನಲ್ಲಿ ನೆನೆಸಿಟ್ಟಿದ್ದೆ. ಮಿಕ್ಸ್ ಮಾಡಿಕೊಂಡ ಹಾಲನ್ನು ಈಗ ಗ್ಯಾಸ್ ಮೇಲೆ ಇಡಿ. ಗ್ಯಾಸ್ ಮೇಲೆ ಇಟ್ಟ ನಂತರ 1 ಸ್ಪೂನ್ ಬಟರನ್ನು ಹಾಕಿ. ವೆನಿಲಾ ಎಸೆನ್ಸನ್ನು ಕೂಡ ಹಾಕಿಕೊಳ್ಳಿ. ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಗ್ಯಾಸನ್ನು ಲೋ ಫ್ಲೇಮಿನಲ್ಲಿ ಇಡಿ. ಗ್ಯಾಸನ್ನು ಲೋ ಫ್ಲೇಮಿನಲ್ಲಿ ಇಟ್ಟು 10 ರಿಂದ 15 ನಿಮಿಷ ಕೈ ಬಿಡದೆ ಇದನ್ನು ಮಿಕ್ಸ್ ಮಾಡುತ್ತಾ ಇರಿ. ಕೈ ಬಿಟ್ಟರೆ ಗಂಟಾಗುತ್ತದೆ, ತಳ ಹಿಡಿಯುತ್ತದೆ. ಈಗ ಸರಿಯಾದ ಹದಕ್ಕೆ ಬಂದಿದೆ. ಈಗ ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ. ಈ ರೀತಿ ಹದ ಬಂದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ. ನಾವು ಮೊದಲು ರೆಡಿ ಮಾಡಿಕೊಂಡ ಬಿಸ್ಕಿಟಿನ ಮೇಲೆ ಈ ಮಿಶ್ರಣವನ್ನು ಚೆನ್ನಾಗಿ ಹಾಕಿಕೊಳ್ಳಿ. ಮತ್ತೆ ಒಂದೊಂದು ಬಿಸ್ಕಿಟನ್ನು ಇದರ ಮೇಲೆ ಹಾಕುತ್ತಾ ಹೋಗಿ. ಮೊದಲು ಹೇಗೆ ಇಟ್ಟಿದ್ವಿ ಹಾಗೆ ಬಿಸ್ಕಿಟನ್ನು ಇಟ್ಟು ಮತ್ತೆ ಮಿಲ್ಕನ್ನು ಈ ರೀತಿಯಾಗಿ ಹಾಕಿಕೊಳ್ಳಿ. ನಾವು ರೆಡಿ ಮಾಡಿಕೊಂಡ ಮಿಶ್ರಣವನ್ನು ಹಾಕಿಕೊಳ್ಳಿ. ಕಟ್ ಮಾಡಿಕೊಂಡ ಡ್ರೈ ಫ್ರೂಟ್ಸ್ಗಳನ್ನು ಇದರ ಮೇಲೆ ಹಾಕಿಕೊಳ್ಳಿ. ಡ್ರೈ ಕೋಕೋನಟ್ ಪೌಡರನ್ನು ಹಾಕಿಕೊಳ್ಳಿ. ಮತ್ತೆ ಇದರ ಮೇಲೆ ಡ್ರೈ ರೋಸ್ ಪೆಟಲ್ಸನ್ನು ಹಾಕಿಕೊಳ್ಳಿ. ಪಿಸ್ತಾ ಬೇಕಾದವರು ಹಾಕಿಕೊಳ್ಳಬಹುದು. ನೀವು ಯಾವುದೇ ರೀತಿಯ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿಕೊಳ್ಳಿ.
ಒಂದು ಬುಟ್ಟಿಗೆ ಐಸ್ ಕ್ಯೂಬ್ಗಳನ್ನು ಹಾಕಿಕೊಳ್ಳಿ ಮತ್ತು ಗಾಜಿನ ಬೌಲನ್ನು ತೆಗೆದುಕೊಳ್ಳಿ. ಅದಕ್ಕೆ ವಿಪ್ಪಿಂಗ್ ಕ್ರೀಮನ್ನು ಹಾಕಿಕೊಳ್ಳಿ. ಇದು ಮಾರುಕಟ್ಟೆಯಲ್ಲಿ ಸಿಗುತ್ತದೆ. ಪೌಡರ್ ಬೇಕಾದವರು ಪೌಡರನ್ನು ತೆಗೆದುಕೊಳ್ಳಿ. ಇದು ವಿಪ್ಪಿಂಗ್ ಕ್ರೀಮ್. ಇದನ್ನು ಬೌಲಿಗೆ ಹಾಕಿಕೊಳ್ಳಿ. ಅದೇ ಡೈರೆಕ್ಷನ್ನಲ್ಲಿ ಇದನ್ನು ವಿಸ್ಕ್ ಮಾಡುತ್ತಾ ಹೋಗಿ. ಗಾಜಿನ ಬೌಲನ್ನು ಮತ್ತು ವಿಸ್ಕರನ್ನು ಮತ್ತು ವಿಪ್ಪಿಂಗ್ ಕ್ರೀಮನ್ನು ಓವರ್ನೈಟ್ ಫ್ರೀಜರ್ನಲ್ಲಿ ಇಡಿ. ಮಾರನೇ ದಿನ ನೆಕ್ಸ್ಟ್ ಡೇ ನಾವು ಮಾಡಿಕೊಳ್ಳುವಾಗ ಇದನ್ನು ತೆಗೆದುಕೊಳ್ಳಿ. ಐಸಿಂಗ್ ಶುಗರನ್ನು 2 ಸ್ಪೂನ್ ಹಾಕಿಕೊಳ್ಳಿ. ಐಸಿಂಗ್ ಶುಗರನ್ನು 2 ಸ್ಪೂನ್ ಹಾಕಿಕೊಂಡು ಮತ್ತೆ ವಿಸ್ಕ್ ಮಾಡಿಕೊಳ್ಳಿ. ಐಸಿಂಗ್ ಶುಗರ್ ಹೇಗೆ ಮಾಡುವುದು ಅಂತ ನಾನು ಆಲ್ರೆಡಿ ತೋರಿಸಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಮತ್ತು ಐ ಬಟನ್ನಲ್ಲಿ ಹಾಕಿದ್ದೇನೆ ನೋಡಿ. ಈಗ ಕ್ರೀಮ್ ರೆಡಿ ಆಯಿತು. ಇದನ್ನು ಡೆಸರ್ಟ್ ಮೇಲೆ ಹಾಕಿಕೊಳ್ಳಿ. ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ. ಇದರ ಮೇಲೆ ಮತ್ತೆ ಡ್ರೈ ಕೋಕೋನಟ್ ಪೌಡರನ್ನು ಹಾಕಿಕೊಳ್ಳಿ. ಡ್ರೈ ಕೋಕೋನಟ್ ಪೌಡರ್ ಹಾಕಿಕೊಂಡ ನಂತರ ಮತ್ತೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿಕೊಳ್ಳಿ. ಹಾಗೆ ಡ್ರೈ ರೋಸ್ ಪೆಟಲ್ಸನ್ನು ಹಾಕಿಕೊಳ್ಳಿ. ಈಗ ಡೆಸರ್ಟ್ ರೆಡಿಯಾಯಿತು. ಈಗ ಸುಂದರವಾದ ಡೆಸರ್ಟ್ ರೆಡಿಯಾಯಿತು. ಇದನ್ನು ಫ್ರೀಜರ್ನಲ್ಲಿ 4 ರಿಂದ 5 ಗಂಟೆಗಳ ಕಾಲ ಇಡಿ. ಈಗ 5 ಗಂಟೆಗಳ ನಂತರ ಇದನ್ನು ಫ್ರೀಜರ್ನಿಂದ ಹೊರಗೆ ತೆಗೆಯಲಾಗಿದೆ. ಮನೆಯಲ್ಲಿಯೇ ಸುಲಭವಾಗಿ ಸುಂದರವಾಗಿ ಡೆಸರ್ಟನ್ನು ಈ ರೀತಿಯಾಗಿ ಮಾಡಿಕೊಳ್ಳಬಹುದು. ನೀವು ಕೂಡ ಇದನ್ನು ಮಾಡಿಕೊಂಡು ಹೇಗೆ ಆಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.